ನಾನಿವತ್ತು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಮೆಂತ್ಯ ಬಾತ್ಗೆ ಒಂದು ಕಟ್ಟು ಮೆಂತ್ಯನೆಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2-3 ಟೊಮೊಟೊ, ಒಂದೆರಡು ಈರುಳ್ಳಿ, ಮೀಡಿಯಮ್ ಸೈಜ್ ಒಂದು ಈರುಳ್ಳಿ, ಸ್ವಲ್ಪ ಹಸಿರುಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಬಾಣಲಿಗೆ ಹಾಕೋಣ. ನೋಡಿ, ಬಾಣಲಿ ಎಲ್ಲ ಚೆನ್ನಾಗಿ ಕಾದಿದೆ. ಎಣ್ಣೆ ಕಾದ ನಂತರ ಈ ಮರಾಠ ಮಗು, ಪಲಾವ್ ಎಲೆ ಮತ್ತು ಅನಾನಸು, ಚಕ್ಕೆ, ಲವಂಗ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹಿಂಡಿ ಎಲ್ಲ ಫ್ರೈ ಆಗ್ತಾಯಿದೆ. ಶುಂಠಿ ಬೆಳ್ಳುಳ್ಳಿ ಫಸ್ಟು ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈ ಥರ ಗೊಜ್ಜು ಮಾಡಿಟ್ಕೊಂಡ್ರೆ ನಾವು ದಿಢೀರಂತ ಕಲಿಸ್ಕೊಂಡು ಹಾಕೊಬೋದು. ರೈಸನ್ನು ಮಾಡ್ಕೊಂಡು ಕಲಿಸ್ಕೊಬೋದು. ನೋಡಿ, ಮೆಂತ್ಯ ಸೊಪ್ಪು ಇದೆಯಲ್ಲ, ಅದನ್ನು ನೀವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಮತ್ತು ಉಪ್ಪು, ಅರಿಶಿನ ಎಲ್ಲ ಜೊತೆಗೆ ಹಾಕ್ತಾಯಿದ್ದೀನಿ. ನೀರಿನ ಅಂಶ ಎಲ್ಲ ಚೆನ್ನಾಗಿದಾಗೋವರೆಗೂ, ಫ್ರೈ ಆಗೋವರೆಗೂ ಇಲ್ಲಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಬೇಕು. ನೋಡಿ, ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈರುಳ್ಳಿ ಎಲ್ಲ ಈರುಳ್ಳಿ, ಟೊಮೊಟೊ, ಹಸಿರುಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಟಿದ್ದೀವಲ್ವ, ಒಂದೊಂದಾಗಿ ಹಾಕ್ಕೊಳ್ತಾ ಬರೋಣ. ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಕಲರು ಚೇಂಜ್ ಆಗಿದೆ. ಈಗ ಟೊಮೊಟೊ ಇಟ್ಟಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕೋಣ. ಅದು ಎಲ್ಲ ಸಾಫ್ಟಾಗಿ ಆಗಬೇಕು, ಆ ಥರ ಫ್ರೈ ಮಾಡೋಣ. ಮತ್ತು ಖಾರಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಖಾರ ಅಲ್ಲೇ ಬೇಯುತ್ತೆ, ನೀರಿನ ಅಂಶ ಎಲ್ಲ ಅಲ್ಲೇ ಇರುತ್ತಲ್ವ. ನೀವು ನೀರು ಹಾಕೋಕ್ಕೆ ಹೋಗಬೇಡಿ. ಇದನ್ನು ಒಂದು 3-4 ಡೇಸ್ವರೆಗೂ ಸ್ಟೋರ್ ಮಾಡ್ಕೊಬೋದು. ಫ್ರೀಸಲ್ಲಿ ಇಟ್ಟರೆ ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು. ನೀವು ಒಂದು 5 ಮಿನಿಟ್ಸ್ ಇದೇ ಥರ ಫ್ರೈ ಮಾಡ್ತಾಯಿರಿ. ಮೆಂತ್ಯ ಸೊಪ್ಪು ಶುಗರ್ ಅವ್ರಿಗೆ, ವಯಸ್ಸಾದವ್ರಿಗೆಲ್ಲ ತುಂಬ ಒಳ್ಳೆಯದು. ಇದನ್ನ ಮಕ್ಕಳುಗಳಿಗೆ, ಶುಗರ್ ಅವ್ರಿಗೆಲ್ಲ ಒಳ್ಳೆಯದಾಗೋದ್ರಿಂದ ತುಂಬ ಚೆನ್ನಾಗಿ ಹೆಲ್ತಿ ಫುಡ್ಡು. ಈ ಥರ ಒಂದು ಸಲ ಟ್ರೈ ಮಾಡಿಕೊಡಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಒಂದು 5-10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ, ಮೆಂತ್ಯ ಗೊಜ್ಜು ರೆಡಿಯಾಗಿದೆ. ಟೊಮೊಟೊ ಬಾತು, ಮೆಂತ್ಯ ಗೊಜ್ಜು ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.